ನಮಸ್ಕಾರ ಸ್ನೇಹಿತರೆ, ಮಾಧು ಮಾದೇಶ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ದಯವಿಟ್ಟು ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಇವತ್ತಿನ ವಿಷಯ ಏನಂದರೆ ಸ್ನೇಹಿತರೆ, ನೋಡಿ ಟೊಮೊಟೊ ತೋಟ 40 ದಿನದ ಸಸಿ ಸ್ನೇಹಿತರೆ. ನೋಡಿ ಎಷ್ಟು ಆಲ್ಮೋಸ್ಟು ಇಲ್ಲಿ ಗಂಟು ಬೆಳೆದಿದೆ. ಈ ಹೈಟ್ ಬೆಳೆಯುತ್ತೆ, ಫುಲ್ ಕವರ್ ಆಗುತ್ತೆ. ಈ ಕಡ್ಡಿಗಳ ಫುಲ್ ಕವರ್ ಆಗುತ್ತೆ. ನೋಡಿ 20 ಕುಂಟೆ ಇದೆ, ಹೀಗೆ ಇದೆ. ನೋಡಿ ಹಿಂದಿನ ವೀಡಿಯೋದಲ್ಲಿ ಭೂಮಿ ಹೇಗೆ ಹದ ಇರಬೇಕು ಅಂತ ಇದು ಮಾಡಿದೆ ಸ್ನೇಹಿತರೆ. ಮಾಗಿ ಉಳುಮೆ ಆಗಿರಬೇಕು. ಕಾಯಿ ಉಳುಮೆ ಆದರೆ ಈ ಥರ ಬರಲ್ಲ ಸ್ನೇಹಿತರೆ. ಮಾಗಿ ಉಳುಮೆ ನಾವು ಈಗ ಭೂಮಿ ಹದ ಹೇಗೆ ಬರಬೇಕು ಅಂತಂದರೆ, ಒಂದು ಬೆಳೆ ನಾಟಿ ಮಾಡೋಕ್ಕೆ ಅಂತ ಹಿಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕೋಲಾರದಲ್ಲಿ ನೋಡಿರ್ಬೋದು ಬಹುಶಃ ಈ ಥರ. ಅದೇ ರೀತಿ ನಮ್ಮಲ್ಲೂ ಬರುತ್ತೆ. ನೋಡಿ ಸ್ನೇಹಿತರೆ, ನಮ್ಮದು ರಾಮನಗರ ಡಿಸ್ಟಿಕ್ಕು, ಕನಕಪುರ ತಾಲೂಕು, ಸಾತ್ನೂರು ಹೋಬಳಿ. ಈಗ ರಾಮನಗರ ಚೇಂಜ್ ಆಗಿದೆ, ಬೆಂಗಳೂರು ಸೌತ್ ಅಂತ ಈಗ ಆಲ್ಮೋಸ್ಟ್ ಚೇಂಜ್ ಆಗಿದೆ ಸ್ನೇಹಿತರೆ. ನೋಡಿ ಹೇಗೆ ಬಂದಿದೆ ಗಿಡ. ಇದು ಕೃಷಿ ವೆರೈಟಿ ಸ್ನೇಹಿತರೆ, ಕೃಷಿ ಅಂತ. ಇದು 41 ದಿನ ಆಗಿದೆ ಇವತ್ತಿಗೆ. ಆಲ್ಮೋಸ್ಟು ಈ ಮಟ್ಟಿಗಿದೆ ಸ್ನೇಹಿತರೆ. ನೋಡಿ ಇದು ಟೊಮೊಟೊ ಕಟ್ಟು ದಾರ ಸ್ನೇಹಿತರೆ. ಇದೆ ಕೆ ಜಿಗೆ 130 ರೂಪಾಯಿ, 120 ರೂಪಾಯಿ ಇರುತ್ತೆ. ನೋಡಿ ಹೇಗಿದೆ, ಸೂಪರಾಗಿ ಬಂದಿದೆ ಬೆಳೆ. ಅಂದರೆ ಒಂದು ಡ್ರಿಪ್ಸ್ ಇಲ್ಲ ಮತ್ತು ಅಂಗಮಾರಿ ಗಿಡಗಳಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ನಾವು ಇದಕ್ಕೆ ಸುಮಾರು ಒಂದು 7-8 ಸ್ಟೆಪ್ಪು ಫಾಲೋ ಮಾಡಿದ್ರೆ ಬೆಳೆ ಈ ಥರ ಬರುತ್ತೆ ಸ್ನೇಹಿತರೆ. ನಾವು ಒಂದು ಸ್ಟೆಪ್ಪಲ್ಲಿ ಮಿಸ್ ಆದ್ರೂ ಬೆಳೆ ಆಲ್ಮೋಸ್ಟು ಕುಂಠಿತ ಆಗುತ್ತೆ ಸ್ನೇಹಿತರೆ. ರೋಗ ಬಾಧೆ ಕಾಡುತ್ತೆ. 7-8 ಸ್ಟೆಪ್ಪು ಹೇಗೆ ಅಂತಂದರೆ, ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಪಾಗಿ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಡೀಪಾಗಿ ಹೇಳ್ತೀನಿ. ನೋಡಿ ಬೆಳೆ ಹೇಗಿದೆ ಅನ್ನೋದು. ಅಂದರೆ ಭೂಮಿ ಹದ ಮಾಡೋದು ತವಿಂದ ಇರ್ಬೋದು. ಅಂದರೆ ಯಾವ ಗೊಬ್ಬರ ಕೊಡಬೇಕು, ಮತ್ತು ಬೀಜ ಸಸಿ ಆಯ್ಕೆ ಹೇಗಿರಬೇಕು, ಇವೆಲ್ಲ ಮ್ಯಾಟ್ರ್ ಆಗುತ್ತೆ ಸ್ನೇಹಿತರೆ. ಒಂದು ಬೆಳೆ ಪರಿಪೂರ್ಣವಾಗಿ ಬರಬೇಕು ಅಂತಂದರೆ ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ನೋಡಿ ಹೇಗಿದೆ, ಅದು ಪೂರ್ಣ ಪ್ರಮಾಣದ ಹೇಗೆ ಇದೆ. ಆಲ್ಮೋಸ್ಟು ಸ್ನೇಹಿತರೆ, ನಾವು 24 ಕೆ ಜಿ ಬಾಕ್ಸು ಸ್ನೇಹಿತರೆ. ನಮ್ಮ ರಾಮನಗರ ಕನಕಪುರದಲ್ಲಿ, ಬೆಂಗಳೂರಲ್ಲಿ ಸೇಲ್ ಆಗೋದು. ಮೈಸೂರಲ್ಲೂ 24 ಕೆ ಜಿ ಬಾಕ್ಸೇ ನಾವು ಕುಯ್ಯೋದು. ಆಲ್ಮೋಸ್ಟ್ ಒಂದು ಎಕರೆಗೆ ಕೋಲಾರದಲ್ಲಿ 15 ಕೆ ಜಿ ಬಾಕ್ಸು 2000 ಬಾಕ್ಸ್ ಬೆಳೀತಾರೆ. ಅದಕ್ಕಿಂತ ಹೆಚ್ಚಿನ ಇಳುವರಿ ನಮ್ಮಲ್ಲಿ ತೆಗಿಬೋದು ಸ್ನೇಹಿತರೆ. ಅಂದರೆ 24 ಕೆ ಜಿ ಬಾಕ್ಸು ಆಲ್ಮೋಸ್ಟ್ 1500 ಕ್ರೇಟ್ ಕುಯ್ಬೋದು ಸ್ನೇಹಿತರೆ. ಈ ಥರ ಗಿಡ ಬಂದರೆ, ಈ ಆವ್ರೇಜ್ ನಿಂತ್ಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.